ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸಮರದ ಮಧ್ಯೆ ಪ್ರೆಸ್ ಮೀಟ್ ಭಾರಿ ಮಹತ್ವವನ್ನ ಕೂಡ ಪಡೆದುಕೊಂಡಿದ್ದಾರೆ. ಸುದ್ದಿಗೋಷ್ಠಿ ಕರೆದ ನೂತನ ಸಚಿವ ನಾಗೇಂದ್ರ. ಬಿಜೆಪಿ ಮತ್ತು ಜೆಡಿಎಸ್ ಸಮರದ ಮಧ್ಯೆ ಪ್ರೆಸ್ ಮೀಟ್. ಬಿ ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ಒತ್ತಾಯವನ್ನು ಮಾಡ್ತಾ ಇದೆ. ಸದನದ ಹೊರಗೂ ಒಳಗೂ ದೋಸ್ತಿ ಹೋರಾಟವನ್ನು ಮಾಡೋಕೆ ಮುಂದಾಗಿದೆ. ಇವತ್ತು ಸುದ್ದಿಗೋಷ್ಠಿಯನ್ನ ನೂತನ ಸಚಿವರಾದಂತಹ ನಾಗೇಂದ್ರ ಅವರು ಕರೆದಿರುವಂಥದ್ದು. ಈ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದಿರುವಂಥದ್ದು. ನಾಗೇಂದ್ರ ಅವರ ವಜಹಕ್ಕೆ ಮತ್ತೆ ನಿನ್ನೆ ಅಷ್ಟೇ ಕಲಾಪ ಬಲಿಯಾಗಿರುವಂಥದ್ದು. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಪಟ್ಟಣ ಕೂಡ ಹಿಡಿದಿದೆ. ನಿನ್ನೆಯಲ್ಲೂ ಕೂಡ ಸದನದಲ್ಲಿ ನಾಗೇಂದ್ರ ವಿರುದ್ಧ ಪ್ರತಿಪಕ್ಷಗಳ ಆಕ್ರೋಶವನ್ನು ಹೊರಗಾಕಿದ್ವು. ಹಾಗೆ ಸದನದಲ್ಲಿ ಭಾರಿ ಗದ್ದಲ ಕೂಡ ಸೃಷ್ಟಿಯಾಯಿತು. ಇದೆಲ್ಲದರ ನಡುವೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸಮರದ ಮಧ್ಯೆ ಪ್ರೆಸ್ ಮೀಟ್ ಅನ್ನು ಕರೆದಿರ್ತಕ್ಕಂಥ ನಾಗೇಂದ್ರ ಅವರು ಏನು ಹೇಳ್ಬೋದು, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನೋದು ಇಲ್ಲಿ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ. ನೋಡಿ, ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಈಗಾಗಲೇ ದೋಸ್ತಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸದನದ ಹೊರಗೂ ಹೋರಾಟವನ್ನು ಮುಂದುವರಿಸಿದ್ದಾರೆ, ಒಳಗೂ ಕೂಡ ಕದನದ ಬಾವಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಹೀಗಾಗಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ನಾಗೇಂದ್ರ ಅವರು. ನಾಗೇಂದ್ರ ಪ್ರೆಸ್ ಮೀಟ್ ಮೇಲೆ ಮೈತ್ರಿ ನಾಯಕರ ಕಣ್ಣಿರುವಂಥದ್ದು. ಇಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಸಚಿವರು ಸುದ್ದಿಗೋಷ್ಠಿಯನ್ನು ಆರಂಭಿಸ್ತಾ ಇದ್ದಾರೆ. ಹಾಗೆ ವಾಲ್ಮೀಕಿ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾರಾ ಅಥವಾ ಬೇರೆ ದೋಸ್ತಿ ನಾಯಕರ ಒಂದು ಟೀಕೆಗಳಿಗೆ ಟಿಪ್ಪಣಿಗಳಿಗೆ ಆನ್ಸರ್ ಮಾಡ್ತಾರಾ ಅಥವಾ ರಿಸೈನ್ಗೆ ಆಗ್ರಹ ಮಾಡ್ತಿರ್ತಕ್ಕಂಥ ಮೈತ್ರಿಗೆ ಮಂತ್ರಿ ಟಕ್ಕರ್ ಕೊಡ್ತಾರಾ ಎನ್ನುವಂತಹ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು ಅವರ ಪ್ರೆಸ್ ಮೀಟ್ ಮೇಲೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.